ಗ್ರಾಚ್ಯುಟಿ ಅಂದ್ರೆ ಏನು, ನಾವು ಯಾವಾಗ ಗ್ರಾಚ್ಯುಟಿಗೆ ಎಲಿಜಿಬಲ್ ಆಯ್ತೀವಿ, ಮತ್ತೆ ಗ್ರಾಚ್ಯುಟಿ ನಮ್ಮ ಸ್ಯಾಲರಿಯಿಂದನೇ ಡಿಡಕ್ಟ್ ಆಗುತ್ತಾ, ಮತ್ತೆ ಗ್ರಾಚ್ಯುಟಿನ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಮಸ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಗ್ರಾಚ್ಯುಟಿ ಏನಪ್ಪ ಅಂದ್ರೆ, ಒಂದು ಕಂಪ್ನಿಲಿ ಒಬ್ಬ ಎಂಪ್ಲಾಯಿ ನಿರ್ದಿಷ್ಟ ವರ್ಷ ಕೆಲಸ ಮಾಡಿದ್ರೆ ಆ ಎಂಪ್ಲಾಯಿಗೆ ಆ ಕಂಪನಿ ಕಡೆಯಿಂದ ಕೊಡೋ ಒಂದು ರಿವಾರ್ಡ್, ಅದು ಮಾನಿಟರಿ ರಿವಾರ್ಡ್. ಸೊ ಒಂದು ಗ್ರಾಟಿಟ್ಯೂಡ್ ತೋರಿಸುತ್ತೆ ಆ ಕಂಪ್ನಿ ಆ ಎಂಪ್ಲಾಯಿಗೆ, ಇದಕ್ಕೆ ಗ್ರಾಚ್ಯುಟಿ ಅಂತ ಹೇಳಲಾಗುತ್ತೆ. ಸೊ ಇದಕ್ಕೆ ನಾವು ಯಾವ ಎಲಿಜಿಬಲ್ ಆಯ್ತೀವಿ ಅಂದ್ರೆ, ಮಿನಿಮಮ್ 5 ವರ್ಷ ಒಂದೇ ಕಂಪ್ನಿ ಕೆಲಸ ಮಾಡಿರೋದಷ್ಟೇ ನಾವು ಇದಕ್ಕೆ ಎಲಿಜಿಬಲ್ ಆಯ್ತೀವಿ. ಎಕ್ಸೆಪ್ಟ್ 2 ಕೇಸಸ್. ಒಂದು ಬೈ ಚಾನ್ಸ್ ಡೆತ್ ಆದ್ರೆ ಎಂಪ್ಲಾಯಿ, ಅಥವಾ ಫಿಸಿಕಲಿ ಡಿಸೇಬಲ್ ಆದ್ರೆ, ಅವೆರಡು ಕೇಸಲ್ಲಿ ಡಿಫ್ರೆಂಟ್ ಇದೆ. ಅದು ಬಿಟ್ಟರೆ ಯೂಶಲಿ 5 years ಒಂದೇ ಕಂಪ್ನಿ ಕೆಲಸ ಮಾಡಿದ್ರೆ ಆ ವ್ಯಕ್ತಿಗೆ ಗ್ರಾಚ್ಯುಟಿ ಅಮೌಂಟ್ ಬರುತ್ತೆ. ಸೊ ಈ ಗ್ರಾಚ್ಯುಟಿ ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ, ಒಂದು ರಿಟೈರ್ಮೆಂಟ್ ಆದಾಗ, ಅದು ಬಿಟ್ಟರೆ VRS ತಗೊಂಡಾಗ, ಅಂದ್ರೆ ವಾಲಂಟರಿ ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್. ಯೂಶಲಿ ಗೌರ್ಮೆಂಟ್ ಅಫಿಷಿಯಲ್ಸ್ VRS ತಗೊಳ್ತಾರೆ, ಸ್ವಲ್ಪ ಜನ ಎಲ್ಲ ಅಲ್ಲ. ಅದು ಬಿಟ್ಟರೆ ರೆಸಿಗ್ನೇಷನ್, ಯೂಶಲಿ ಪ್ರೈವೇಟ್ ಎಂಪ್ಲಾಯೀಸ್ ಒಂದು ಕಂಪ್ನಿಯಿಂದ ಬೇರೆ ಕಂಪ್ನಿ ಚೇಂಜ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಬಟ್ ಅವ್ರು ಮಿನಿಮಮ್ 5 years ವರ್ಕ್ ಮಾಡಿರಬೇಕು, ಹಾಗಷ್ಟೇ ಅವರು ಎಲಿಜಿಬಲ್ ಆಯ್ತಾರೆ. ಸೊ ಈ 3 ಸಿನಾರಿಯೋದಲ್ಲಿ, ಅಂದ್ರೆ ಒಂದು VRS, ಇನ್ನೊಂದು ರಿಟೈರ್ಮೆಂಟ್ ಮತ್ತೆ ರೆಸಿಗ್ನೇಷನ್, ಈ ಟೈಮಲ್ಲಿ ನಮಗೆ ಗ್ರಾಚ್ಯುಟಿ ಅಮೌಂಟ್ ಬರುತ್ತೆ. ಬಟ್ ಮಿನಿಮಮ್ 5 years ವರ್ಕ್ ಮಾಡಿರ್ಲೇಬೇಕು. ಆಸ್ ಯೂಶಲ್ ಒಂದು ಆಕ್ಸಿಡೆಂಟ್ ಮತ್ತೆ ಫಿಸಿಕಲಿ ಡಿಸೇಬಲ್ ಆದ್ರೆ ಇದರಲ್ಲಿ ಎಕ್ಸೆಂಪ್ಷನ್ ಇದ್ದೇ ಇರುತ್ತೆ, ಅವೆರಡು ಮಾತ್ರ ಎಕ್ಸೆಂಪ್ಷನ್ ಇದೆ. ಇದು ನಮ್ಮ ಸ್ಯಾಲರಿಯಿಂದ ಡಿಡಕ್ಟ್ ಆಗುತ್ತೆ ಅಂದ್ರೆ ಇಲ್ಲ, ಇದು ಖಂಡಿತವಾಗಿ ನಮ್ಮ ಸ್ಯಾಲರಿಯಿಂದ ಡಿಡಕ್ಟ್ ಆಗಲ್ಲ. ಇದು ಕಂಪ್ಲೀಟ್ಲಿ ಕಂಪನಿನೇ ನಮಗೆ ಕೊಡುತ್ತೆ. ಬೈ ಚಾನ್ಸ್ ಏನಾದ್ರು ನಿಮ್ಮ ಸ್ಯಾಲರಿಯಿಂದ ಡಿಡಕ್ಟ್ ಆಯ್ತಿದ್ರೆ ಆದಷ್ಟು ಬೇಗ ನಿಮ್ಮ ಕನ್ಸರ್ನ್ ಟೀಮ್ ಏನಿದ್ದಾರೆ HR ಅಥವಾ ಪೇರೋಲ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದು ಬಿಟ್ಟರೆ ಈಗ ಇದಕ್ಕೇನಾದ್ರು ಎಕ್ಸಾಮ್ಷನ್ ಇದೆಯಾ, ಟ್ಯಾಕ್ಸ್ ಎಕ್ಸಾಮ್ಟು, ಇವಾಗ ಎಕ್ಸಾಂಪಲ್ ಬಲ್ಕಲ್ಲಿ ಒಂದೇ ಸಲ ಅಮೌಂಟ್ ಬರುತ್ತಲ್ಲ, ಅದು ಟ್ಯಾಕ್ಸ್ ಎಕ್ಸಾಮ್ಷನ್ ಇದೆಯಾ ಇಲ್ವಾ ಅಂದ್ರೆ ಕಂಪ್ಲೀಟ್ಲಿ ಎಕ್ಸಾಮ್ಷನ್ ಇದೆ. ಪ್ರೈವೇಟ್ ಎಂಪ್ಲಾಯೀಸ್ ಟಿಲ್ 20 lakh ವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಮತ್ತೆ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದು ಯಾವ ತರ ಅನ್ನೋದು ಒಂದು ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತೀನಿ. ಗ್ರಾಚ್ಯುಟಿ ಈಕ್ವಲ್ಸ್ 15 into last drawn salary into completed years of service divided by 26. ಸೊ ಇಲ್ಲಿ ಲಾಸ್ಟ್ ಡ್ರಾನ್ ಸ್ಯಾಲರಿ ಅಂದ್ರೆ ನಮ್ಮ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿಯರ್ನೆಸ್ ಅಲೋಯನ್ಸ್. 15 ಅಂದ್ರೆ 15 days ಸ್ಯಾಲರಿ, ಇದು ಆಸ್ ಪರ್ ಲಾ ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ 26 ಅಂದ್ರೆ ನಂಬರ್ ಆಫ್ ವರ್ಕಿಂಗ್ ಡೇಸ್ ಇನ್ ಎ ಮಂತ್, ಅಂದ್ರೆ 1 month ಅಲ್ಲಿ ಎಷ್ಟು ಡೇಸ್ ವರ್ಕ್ ಮಾಡಿದೀವಿ ಅಂತ. ಸೊ ಇದು ಸಂಡೇನ ಎಕ್ಸ್ಕ್ಲೂಡ್ ಮಾಡಿರುತ್ತೆ. ಇನ್ನು ಕಂಪ್ಲೀಟೆಡ್ ಇಯರ್ಸ್ ಆಫ್ ಸರ್ವಿಸ್ ಅಂದ್ರೆ ನಾವು ಎಷ್ಟು ವರ್ಷ ಕೆಲಸ ಮಾಡಿದೀವಿ ಅಂತ, ಮಿನಿಮಮ್ 5 years. ಸೊ ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ, ಗ್ರಾಚ್ಯುಟಿ ಈಕ್ವಲ್ಸ್ ಬೇಸ್ ಪೇ ಅಥವಾ ಲಾಸ್ಟ್ ಡ್ರಾನ್ ಸ್ಯಾಲರಿ 50,000 ತಗೊಳ್ಳೋಣ. ಸೊ 50,000 into 15 into 10 ಅಂದ್ರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಕಂಪ್ಲೀಟೆಡ್ 10 ಡಿವೈಡೆಡ್ ಬೈ 26 ಈಕ್ವಲ್ಸ್ 2,88,461 ಬರುತ್ತೆ. ಈ ಅಮೌಂಟ್ ನಮಗೆ ಗ್ರಾಚ್ಯುಟಿ ಆಗಿ ಬರುತ್ತೆ. ಎಷ್ಟು ದಿನದಲ್ಲಿ ಬರುತ್ತೆ ಅಂದ್ರೆ, ಇವಾಗ ನೀವು ರಿಟೈರ್ಮೆಂಟ್ ಅಥವಾ VRS ಅಥವಾ ರೆಸಿಗ್ನೇಷನ್ ತಗೊಂಡು ವಿತಿನ್ 30 days ಅಲ್ಲಿ ನಿಮ್ಮ ಸ್ಯಾಲರಿ ಅಕೌಂಟ್ ಯಾವ್ದಿತ್ತೋ ಆ ಅಕೌಂಟಿಗೆ ಒಂದು ಅಮೌಂಟು ಕ್ರೆಡಿಟ್ ಆಗುತ್ತೆ. ಬೈ ಚಾನ್ಸ್ ಏನಾದ್ರು ವಿತಿನ್ 30 days ಅಲ್ಲಿ ಅಮೌಂಟ್ ಬರಲಿಲ್ಲ ಅಂದ್ರೆ ಕಂಪನಿ ಅದಕ್ಕೆ 10% ಆ್ಯಡ್ ಮಾಡಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ನಿಮ್ಗೇನಾದ್ರು ಈ ಕಂಟೆಂಟ್ ಇಷ್ಟ ಆಗಿದ್ರೆ, ಇದೇ ಥರ ಹೆಚ್ಚಿನ ಕಂಟೆಂಟ್ ಬೇಕು ಅಂದರೆ ಪ್ಲೀಸ್ ನಮ್ಮ ಪೇಜ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.